ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ತಮಗೆ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಹಂಚ್ಕೋಬೇಕು ಅಂತ ಇದೆ. ಏನಪ್ಪ ಅಂತ ಹೇಳಿದ್ರೆ, ಇವಾಗಿನ ದಿನಗಳಲ್ಲಿ ನಮ್ಮ ಜನ್ರೇಷನ್ ಅಂದರೆ ನಮ್ಮ ಮಕ್ಕಳು ಯಾವ ಥರ ಒಂದು ಮೈಂಡ್ ಸೆಟ್ಟನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ನಂಬಲು ಅಸಾಧ್ಯ. ಯಾಕೆಂತ ಹೇಳಿದ್ರೆ ಅವರಿಗೆ ಮುಂದಿನ ಮತ್ತು ಹಿಂದಿನ ಯೋಚನೆಗಳು ಇಲ್ಲ. ಅವರಿಗೆ ಯಾಕಪ್ಪ ಅಂತ ಹೇಳಿದ್ರೆ ಅವರಿಗೆ ನಾವುಗಳು ಅಂದರೆ ತಂದೆ ತಾಯಿಗಳು ಅವ್ರಿಗೆ ಬಹಳ ಪ್ರೀತಿಯಿಂದ ಬೆಳೆಸಿ ಅವರಿಗೆ ಕಷ್ಟ ಅನ್ನೋದೇ ಅವರಿಗೆ ಗೊತ್ತಿಲ್ಲದ ಹಾಗೆ ಅವರಿಗೆ ಬೆಳೆಸಿರ್ತೀವಿ. ಆದರೆ ಅವರಿಗೆ ಯಾವುದೇ ಥರದ ಒಂದು ಮೈಂಡ್ ಸೆಟ್ ಇರಲ್ಲ. ಯಾಕಪ್ಪ ಅಂತ ಹೇಳ್ತೀವಿ ಅಂದರೆ, ಇವಾಗಿನ ಒಂದು ನೀಟ್ ಝೀಟ್ ಎಕ್ಸಾಮ್ಗಳಲ್ಲಿ ಈ ಥರ ಆಗಿದೆ ಆ ಥರ ಆಗಿದೆ ಅಂತ ಹೇಳಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅವರಿಗೆ ತಮ್ಮ ಜೀವನ ಯಾವ ಥರ ನಿರೂಪಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಮ್ಮ ಹಿರಿಯರು ಹೇಳ್ತಾರೆ, ತಾಳಿದೆಯನು ಬಾಡಿಯಾನು ಅಂತೇಳಿ. ತಾಳಿದ್ರೆ ಇರ್ತಾನೆ ಬಾಳದು, ಆದರೆ ಆ ಮಕ್ಕಳಿಗೆ ಆ ಅರಿವಿರಲ್ಲ. ಯಾಕೆಂದ್ರೆ ತಂದೆ ತಾಯಿಯವರು ಎಷ್ಟು ಕಷ್ಟಪಡ್ತಾರೆ ಅನ್ನೋದಕ್ಕೋಸ್ಕರ ಈ ಒಂದು ಸಣ್ಣ ಸಣ್ಣ ವಿಡಿಯೋಗಳನ್ನು ನಾನು ಲಾಸ್ಟಿಗೆ ಹಾಕಿದ್ದೀನಿ. ಮಕ್ಕಳೇ, ನೀವು ಓದುವಾಗ ನಿಮ್ಮ ಗಮನ ಹೆಚ್ಚಾಗಿ ಓದಿನ ಮೇಲೆ ಇರಬೇಕು. ಹಾಗೆ ನಿಮ್ಮ ತಂದೆ ತಾಯಿಯವರ ಗಮನ ಇಟ್ಕೊಂಡಿರ್ಬೇಕು. ಯಾಕಂತ ಹೇಳಿದ್ರೆ ಅವರು ಬಹಳ ಕಷ್ಟದಿಂದ ನಿಮಗೆ ಓದಿಸ್ತಾ ಇರ್ತಾರೆ. ಆ ಕಷ್ಟಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಕಷ್ಟವನ್ನು ಹೇಳ್ಕೊಂಡ್ರೆ ಅವರು ಓದುವುದನ್ನು ನಿಲ್ಲಿಸುತ್ತಾರೆ ಅನ್ನೋದಕ್ಕೋಸ್ಕರ ಅವರು ಈ ಥರ ಮಾಡ್ತಾರೆ. ಆದ್ದರಿಂದ ತಾವುಗಳು ದಯವಿಟ್ಟು ತಂದೆ ತಾಯಿಯವರನ್ನು ಗೌರವಿಸಿ. ಅದು ಉದಾಹರಣೆಯಾಗಿ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ನೀಟಲ್ಲಿ ಈ ಥರ ಎಕ್ಸಾಮ್ ಪೇಪರ್ ಲೀಕ್ ಆಯ್ತು ಅಂತೇಳಿ 5 ಜನ ಮಕ್ಕಳು ಸುಸೈಡ್ ಮಾಡ್ಕೊಂಡ್ರು. ತಪ್ಪು. ಅದಕ್ಕೋಸ್ಕರ ಹಿರಿಯರು ಹೇಳ್ತಾರೆ, ಆಗುವುದೆಲ್ಲ ಒಳ್ಳೆಯದಕ್ಕೋಸ್ಕರ ಅಂತ. ಯಾಕಪ್ಪ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಚಾರ ಆಗಿರಲಿ ನಿಮಗೆ ಒಳ್ಳೇದೇ ಆಗುತ್ತೆ. ಅದಕ್ಕೆ ಒಂದು ಸಣ್ಣ ಒಂದು ಕಥೆ ಹೇಳ್ತೀನಿ ನೋಡಿ. ಮಹಾರಾಜರ ಕಾಲದಲ್ಲಿ ರಾಜ ಮತ್ತು ಮಂತ್ರಿ ಇಬ್ಬರಿರ್ತಾರೆ. ಯಾವುದೇ ಒಂದು ಕಷ್ಟಗಳನ್ನಾದ್ರೂ ರಾಜ ತನ್ನ ಮಂತ್ರಿ ಹತ್ರ ಹೇಳ್ಕೊತಾ ಇರ್ತಾರೆ. ಒಂದ್ ದಿವಸ ಏನಾಗುತ್ತೆ ಅಂತ ಹೇಳಿದ್ರೆ, ಆ ರಾಜನ ಅರಮನೆಯಲ್ಲಿ ಕುದುರೆಗಳ ಲಾಯ ಅಂದ್ರೆ ಕುದುರೆಗಳು ಕಟ್ತಾರಲ್ಲ ಕೊಟ್ಟಿಗೆ, ಅದು ಸುಟ್ಟಿ ಕುದುರೆಗಳು ಎಲ್ಲ ಸತ್ತೋಗ್ತವೆ. ಆದರೆ ಮಂತ್ರಿಯನ್ನ ಕರೆದ್ಬಿಟ್ಟು ರಾಜ ಕೇಳ್ತಾನೆ, ಈ ತರ ಆಗಿದೆ ಮಂತ್ರಿ, ಏನ್ ಮಾಡೋದು ಅಂತ ಹೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾನೆ, ಮಹಾರಾಜ, ಅದು ಆಗುವುದೆಲ್ಲ ಒಳ್ಳೆದಕ್ಕೋಸ್ಕರ ಅಂತೇಳಿ. ಆಯ್ತು ಅಂತೇಳಿ ತಿರುಗಿ ಮಾರನೇ ದಿವಸ ಬೇಜಾರಾಗಿ ರಾಜ ಊಟ ಆದ ನಂತರ ಆಪಲ್ ಅನ್ನ ಕಟ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಆ ಒಂದು ಚೂರಿ ತನ್ನ ಬೆರಳನ್ನ ಕಟ್ ಮಾಡ್ಬೋದು. ಯಾರು? ರಾಜ. ರಕ್ತ ಹರಿಯ ಶುರು ಮಾಡಿದಾಗ ರಾಜ ಗಾಬರಿ ಆಗ್ತಾನೆ. ಗಾಬರಿ ಆದಾಗ ಕರೆ ಕಳಿಸ್ತಾನೆ ಯಾರಿಗೆ? ಮಂತ್ರಿಗೆ. ಮಂತ್ರಿ ಒಡೆ ಬಂದ್ಬಿಟ್ಟು, ಏನ್ ಸ್ವಾಮಿ ಏನಾಯ್ತು ಅಂತ. ನೋಡು, ಈ ತರ ಆಪಲ್ ಅನ್ನು ಕಟ್ ಮಾಡ್ಬೇಕಾದ್ರೆ ನನ್ನ ಬೆರಳು ಕಟ್ ಆಯ್ತು ಅಂತ. ಅದಕ್ಕೆ ಆ ಮಂತ್ರಿ ಏನ್ ಹೇಳ್ತಾನೆ, ಮಹಾರಾಜ, ಆಗುವುದೆಲ್ಲ ಒಳ್ಳೆದಕ್ಕೋಸ್ಕರ ಅಂತ. ಒಂದೇ ಸಮನೆ ರಾಜ ಸಿಟ್ಟಾಗ್ಬಿಡುತ್ತೆ. ನನ್ನ ಜೀವ ಹೋಗುವ ಒಂದು ಸಂದರ್ಭ ಇರ್ಬೇಕಾದ್ರೂ ಈ ಮಂತ್ರಿ ಆಗೋದೆಲ್ಲ ಒಳ್ಳೇದಕ್ಕೋಸ್ಕರ ಅಂತ ಹೇಳ್ತಾನೆ ಅಂತ ಹೇಳಿಬಿಟ್ಟು ಆ ರಾಜ ಆರ್ಡರ್ ಮಾಡ್ತಾನೆ. ಆಜ್ಞೆ ಮಾಡಿದಾಗ ಇವನಿಗೆ ಮಂತ್ರಿಗೆ ಜೈಲಿಗೆ ಹಾಕ್ತಾರೆ. ಹಾಕಿದ ನಂತರ ತಿರುಗ ಮಾರನೇ ದಿವಸ ಬೇಜಾರಾಗಿ ರಾಜ ಬೇಟೆ ಹೋಗ್ತಾನೆ. ಬೇಟೆಗೆ ಹೋದಾಗ ಅಲ್ಲಿ ಇನ್ನೊಂದೇನಪ್ಪ ಅಂತ ಆಗುತ್ತೆ ಅಂದ್ರೆ, ಬೇಟೆ ಮಾಡ್ತಾ ಹೋಗ್ತಾ 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 ಬೇಟೆ ಆಗೋದಿಲ್ಲ. ಆದರೆ ದೊಡ್ಡ ಅರಣ್ಯದಲ್ಲಿ ಕಾಡು ಜನಗಳ ಹತ್ರ ಸಿಗಾಕೊಂಡ ಕೂಡಲೇ ಅವನನ್ನು ಅಲ್ಲಿ ಬಂಧಿಸಿ ಕಟ್ಬಿಡ್ತಾರೆ. ಕಟ್ಟಿದ ನಂತರ ಅಲ್ಲಿ ಅವತ್ತು ಅವರು ದೇವಿ ಪೂಜೆ, ದುರ್ಗಾ ದೇವಿಯ ಪೂಜೆ ಇರುತ್ತೆ. ಮಾನವನ ಬಲಿ ಕೊಡ್ಬೇಕಾಗುತ್ತೆ. ಅದು ಹೊಸ ಮಾನವ ಅಂದ್ರೆ ಯಾರು ಹೊಸಬರು ಸಿಗ್ತಾರೋ ಅವರಿಗೆ ಬಲಿ ಕೊಡ್ಬೇಕು ಅಂತ. ಆ ಟೈಮಲ್ಲಿ ರಾಜ ಸಿಕ್ಕಿದ್ನಲ್ಲ, ಅವನಿಗೆ ಕಟ್ಟಾಕಿರ್ತಾರೆ. ಅವರ ಒಂದು ಎಲ್ಲ ಪೂಜೆ ಎಲ್ಲ ಮುಗಿದಾದ್ಮೇಲೆ ಅವನು ಬಲಿ ಕೊಡೋಕೆ ಹೋಗ್ಬೇಕಾದ್ರೆ ಆ ಸರ್ದಾರ ಇರ್ತಾನಲ್ಲ ಕಾಡಲ್ಲಿ, ಆ ವ್ಯಕ್ತಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿದೆ ಕೇಳಿ. ಅವಾಗ ಅವನು ಹುಡುಕಿದಾಗ ಅವನ ಬೆರಳು ಕಟ್ಟಾಗಿರುತ್ತಲ್ವಾ, ಸ್ವಾಮಿ ಒಂದು ಬೆರಳು ಕಟ್ಟಾಗ್ಬಿಟ್ಟಿದೆ, ಏನ್ ಮಾಡೋದು? ಇಲ್ಲ 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 ಇಲ್ಲ, ಅವನ ದೇವಿ ಒಪ್ಪದಿಲ್ಲ, ಅವನಿಗೆ
ಬಿಟ್ಬಿಡಿ ಅಂತ ಹೇಳಿದಾಗ ಅವನಿಗೆ ರಾಜನಿಗೆ ಬಹಳ ಖುಷಿ ಆಗುತ್ತೆ. ನನ್ನ ಮಂತ್ರಿ ಹೇಳೋದು ಕರೆಕ್ಟ್ ಅಲ್ವಾ ಅಂತೇಳಿ ಆ ಒಂದು ವಿಚಾರವನ್ನು ಇಟ್ಕೊಂಡು ಓಡೆ ಬಂದ್ಬಿಟ್ಟು ಅರಮನೆ ಬಂದಾಗ ತನ್ನ ಸೈನಿಕರಿಗೆ ಹೇಳ್ತಾನೆ, ಆ ಮಂತ್ರಿಯನ್ನ ಬಿಡಿ ಅಂತೇಳಿ. ಆ ಮಂತ್ರಿಯನ್ನ ಕರ್ಕೊಂಡ್ಬಂದು ಮಂತ್ರಿಗೆ ಹೇಳ್ತಾನೆ, ರಾಜ ನೀನು ನನಗೆ ಹೇಳಿದ್ದು ಒಳ್ಳೇದಾಯ್ತು. ಏನಾಯ್ತು ಸ್ವಾಮಿ? ಏನಿಲ್ಲ, ಈ ತರ ಕಾಡು ಜನಗಳು ಸಿಗಾಕೊಂಡಿದ್ದೆ, ನನ್ನ ಬೆರಳು ಕಟ್ಟಾಗಿರೋದ್ರಿಂದ ನಾನು ಅವತ್ತು ಕಡಿತಾ ಇದ್ರು, ಆದ್ರೆ ನನಗೆ ಬಿಟ್ಬಿಟ್ರು ಅಂತ. ಸುಮ್ನೆ ನಾನು ನಿನಗೆ ಜೈಲಿಗೆ ಹಾಕ್ಬಿಟ್ಟೆ ಅಂತ. ಅವಾಗ ಮಂತ್ರಿ ಹೇಳ್ತಾನೆ, ಸ್ವಾಮಿ ನೀನು ನನಗೆ ಜೈಲಿಗೆ ಹಾಕಿದ್ದು ಒಳ್ಳೇದಾಯ್ತು. ಏಕೆ, ಏನು ಅಂತ ಹೇಳಿದಾಗ, ನಾನು ಎಲ್ಲದರಲ್ಲೂ ಕರೆಕ್ಟ್ ಆಗಿದ್ದೆ, ನೀವು ಬೇಟೆಗೆ ಹೋದಾಗ ನಿಮ್ ಜೊತೆಗೆ ನಾನು ಬರ್ಬೇಕಾಗಿತ್ತು, ನಿಮ್ಮ ಬದಲಿಗೆ ನನ್ನನ್ನ ಕಡಿತಾ ಇದ್ರು ಅಂತ ಹೇಳಿ ಹೇಳ್ತಾನೆ. ಅದಕ್ಕೋಸ್ಕರ ಮಕ್ಕಳೇ, ಯಾವುದೇ ಒಂದು ವಿಚಾರ ಇರಲಿ, ಆಗುವುದೆಲ್ಲ ಒಳ್ಳೇದಕ್ಕೋಸ್ಕರ ನೀವು ಈ ತರ ಸೂಸೈಡ್ ಮಾಡ್ಕೊಳ್ಳೋದು ತಪ್ಪು. ನೋಡಿ, ನಿಮ್ಮ ತಂದೆ ತಾಯಿಗಳು ಬಹಳ ಕಷ್ಟಪಡ್ತಾರೆ. ಆ ತುಣುಕುಗಳನ್ನ, ಒಂದು 4 ತುಣುಕುಗಳನ್ನು ಹಾಕಿದ್ದೀನಿ ನೋಡಿ, ಅವರ ಒಂದು ಮರ್ಯಾದೆ, ಅವರ ಒಂದು ತೂಕವನ್ನ ನೀವು ಬಿಡುತ್ತ ಅಂತ ಹೇಳ್ತಾ ಆ ಮಕ್ಕಳಿಗೆ ವಿನಮ್ರತೆಯಾಗಿ ಹೇಳ್ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಸೂಸೈಡ್ ಮಾಡ್ತಾರೆ. ಓಕೆನಾ?